ಅತಿ ಹೆಚ್ಚು ಹೈ ಪ್ರೋಟೀನ್ ಇರುವಂತಹ ಡ್ರೈ ಫ್ರೂಟ್ಸ್ ಲಡ್ಡು. ಸೊ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ತುಂಬಾ ಸಣ್ಣ ಇದ್ದೀರಾ, ಏನು ತಿಂದರೂ ಎಷ್ಟು ತಿಂದರೂ ದಪ್ಪ ಆಗ್ತಾಯಿಲ್ಲ ಅಂತ ಹೇಳಿದ್ರೆ, ಸೊ ಈ ಒಂದು ಪ್ರಯತ್ನನ ಒಮ್ಮೆ ಮಾಡಿ ನೋಡಿ. ಸೊ ದಿನ ಒಂದೊಂದು ಲಡ್ಡು ಅಂಥೇಳಿ ತಗೊಳ್ಳಿ. ಸೊ ನೀವು ನೆನೆಸಿರಲ್ಲ, 30 ದಿನದೊಳಗೆ ಖಂಡಿತವಾಗಲೂ ದಪ್ಪ ಆಗ್ತೀರ. ಸೊ ಹಾಗೆಯೇ ಈ ಒಂದು ಅತಿ ಹೆಚ್ಚು ಹೈ ಫ್ರೂಟ್ಸ್ ಲಡ್ಡುನ ಯಾವ ರೀತಿ ಮಾಡೋದು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡೋಕ್ಕೆ ಇಷ್ಟು ಚೆಂದ ಇರುವಾಗ ಸೊ ತಿನ್ನಲಿಕ್ಕೆ ಎಷ್ಟು ರುಚಿ ಅನಿಸ್ಬೇಡ. ಸೊ ಹಾಗಿದ್ದರೆ ಬನ್ನಿ, ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡೋದು ಹೇಗೆ ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಡ್ರೈ ಫ್ರೂಟ್ಸ್ ಲಡ್ಡುಗೆ ಏನೇನು ಬೇಕು ಅಂತ ನೋಡೋದಾದರೆ, ಫಸ್ಟಿಗೆ ವಾಲ್ನಟ್ಟು. ನೆನ್ನೆ ನಾನು ಮಾಲ್ಗೆ ಹೋಗಿದ್ನಲ್ಲ, ಸೊ ಆವಾಗ ಎಲ್ಲ ತೊಗೊಂಬಂದೆ. ವಾಲ್ನಟ್ ತೊಗೊಂಬಂದಿದ್ದೀನಿ. ಸೊ ಇದು ಹಾಕೋದ್ರಿಂದನೂ ಹೆಲ್ತಿಗೆ ತುಂಬಾ ಒಳ್ಳೆಯದಿದೆ ಮತ್ತು ಬೆನಿಫಿಟ್ ಇದೆ ಅಂತಲೂ ಹೇಳ್ಬೋದು. ಸೊ ಇದೊಂದು 100 ಗ್ರಾಮ್ಸ್ ಇದೆ. ಸೊ ನೆಕ್ಸ್ಟು ವಾಟರ್ ಮಿಲನ್ ತೊಗೊಂಡಿದ್ದೀನಿ, ಇದು ಕೂಡ 100 ಗ್ರಾಮ್ಸ್ ಇದೆ. ನೆಕ್ಸ್ಟು ಪಂಪ್ಕಿನ್ ಸೀಡ್ಸು, ಇದು ಕೂಡ 100 ಗ್ರಾಮ್ಸ್ ಇದೆ. ನೆಕ್ಸ್ಟ್ ಸೀಡ್ಲೆಸ್ ಡೇಟ್ಸ್ ಅಂತ ಬರುತ್ತಲ್ವ, ಸೊ ಅದು. ಸೊ ಇದು ಕೂಡ 1 ಪ್ಯಾಕೆಟ್ ಆಗೋವಷ್ಟು ನಾನು ತೊಗೊಂಡಿದ್ದೀನಿ. ಇದು 500 ಗ್ರಾಮ್ಸ್ ಇದೆ. ಸೊ ನೆಕ್ಸ್ಟು 4 ಏಲಕ್ಕಿ ತೊಗೊಂಡಿದ್ದೀನಿ. ನೆಕ್ಸ್ಟು ಗಸಗಸೆ ತೊಗೊಂಡಿದ್ದೀನಿ. ಸೊ ಅದೆಷ್ಟು ಹಾಕಬೇಕು ಅಂತೇಳಿ ನಾನು ಹಾಕುವಾಗ ನಿಮಗೆ ತೋರಿಸ್ತೀನಿ. ಸೊ ಇದೇನು ಅಂತ ಹೇಳಿದ್ರೆ ಗೋಂದು ಅಂತ ಹೇಳ್ತಾರಲ್ವ, ಅದು. ಈ ಗೋಂದು ಅಂದರೆ ಈ ಅಂಟು ಅಂತ ಸಿಗುತ್ತೆ. ಸೊ ಇದು ಹಾಕೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದಿದೆ. ಸೊ ಕೆಲವರು ಹಾಕೋದಿಲ್ಲ, ಇದು ಹಾಕ್ಬೇಕು ಆ್ಯಕ್ಚುಲಿ ಹೇಳೋದಿದ್ರೆ. ಸೊ ಇದು ಹಾಕೋದ್ರಿಂದನೇ ಮೈ ಹಿಡಿಯುತ್ತೆ ಅಂತ ಹೇಳ್ತಾರಲ್ವ, ಸೊ ಹಾಗೆ ತುಂಬಾ ಚೆನ್ನಾಗಿದೆ ಇದು. ಗೋಂದು ಅಂತ ಹೇಳ್ತಾರಲ್ವ, ಅದು ನೋಡಿ ಇಲ್ಲಿ ತೋರಿಸ್ತೀನಿ. ಸೊ ಈ ರೀತಿ ಇದೆ, ಒಳ್ಳೆ ಗ್ಲಾಸ್ ಥರ ಇರುತ್ತೆ. ಇದನ್ನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ. ಮಧ್ಯೆ ಮಧ್ಯೆ ಲಡ್ಡು ಸಿಗ್ತಾ ಇದ್ದರೆ ಸಖತ್ ಟೇಸ್ಟ್ ಕೂಡ ಇರುತ್ತೆ ಇದು. ಸೊ ನೆಕ್ಸ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ. ದ್ರಾಕ್ಷಿನ ಎಷ್ಟು ಹಾಕಬೇಕು ಅಂತೇಳಿ ಕ್ವಾಂಟಿಟಿ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಬಾದಾಮಿ, ಆಮೇಲೆ ಗೋಡಂಬಿ ತೊಗೊಂಡಿದ್ದೀನಿ. ಆಮೇಲೆ 1 ಬಟ್ಲಾಗೋಷ್ಟು ಕಾಯಿ ತುರಿನ ಈ ರೀತಿ ಪೌಡ್ರ್ ಮಾಡಿ ಇಟ್ಟಿರೋ ಅಂಥದ್ದು ಮಿಕ್ಸಿಲಿ. ಸೊ ಇವಾಗ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ಬನ್ನಿ. ಮತ್ತು ಇದಕ್ಕೆ ಮೇನಾಗಿ ತುಪ್ಪನ ಯೂಸ್ ಮಾಡಬೇಕು. ನಂದಿನಿ ತುಪ್ಪ ತುಂಬಾ ಚೆನ್ನಾಗಿದೆ. ನಾನು ಕಾಯಿಸೋ ವಿಧಾನ ಹೇಗೆ ಅಂತೇಳಿ ನಿಮಗೆ ಹಳೆ ಲಾಗಲ್ಲಿ ನೋಡಿದ್ರೆ ಸಿಗುತ್ತೆ. ಸೊ ದಯವಿಟ್ಟು ತುಪ್ಪ ಕಾಯಿಸೋದು ಹೇಗೆ ಅಂತೇಳಿ ಪರ್ಫೆಕ್ಟ್ ವಿಧಾನದಲ್ಲಿ ತೋರಿಸಿದ್ದೀನಿ, ಅಮ್ಮ ಮಾಡಿದ ತುಪ್ಪ ಅಂತೇಳಿ. ಸೊ ಅದನ್ನು ನೀವು ನೋಡ್ಕೊಂಡು ಬನ್ನಿ. ಸೊ ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಕಟ್ ಮಾಡಿಕೊಂಡು ತೆಗೆಯೋಣ. ಸೀಡ್ಲೆಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಬಿಡಿಸೋಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಸೀಡ್ಲೆಸ್ ಬೆಟರ್ ಅಂತ ಅನ್ನಿಸ್ತು ನನಗೆ. ಸೊ ಒಂದು ಒಳ್ಳೆ ಕ್ವಾಲಿಟಿ ನೋಡಿಕೊಂಡು ತಗೊಳ್ಳಿ, ಚೆನ್ನಾಗಿದೆ ಇದು ಕ್ವಾಲಿಟಿ. ನೋಡಿ, ಒಂದು ಬೀಜ ಇಲ್ಲ ಇಲ್ಲಿ ನೋಡಿ, ಒಂದಾದರೂ ಬೀಜ ಇದೆಯಾ? ಒಂದು ಬೀಜ ಇಲ್ಲ ನೋಡಿ, ಒಂದರಲ್ಲೂ ಬೀಜ ಇಲ್ಲ. ಸೊ ಈ ರೀತಿಯಾದಂಥ ಡೇಟ್ಸ್ನ ತಗೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಒಂದು ಬೌಲಲ್ಲಿ ಹಾಕಿ ಇಡೋಣ.
ಇನ್ನೊಂದ್ಸರಿ ಚೆಕ್ ಮಾಡಿಕೊಂಡ್ರೆ ಏನು ತಪ್ಪೇನಿಲ್ಲ ಅಲ್ವಾ, ಸೀಡ್ಸ್ ಇದೆಯಾ ಅಂತೇಳಿ. ನೋಡಿ ಚೆಕ್ ಮಾಡಿದ್ದೀನಿ, ಒಂದೊಂದು ಸೀಡ್ಸ್ ಇಲ್ಲ. ತುಂಬ ಚೆನ್ನಾಗಿದೆ. ಇವಾಗ ನೋಡಿ, 1 ಬೌಲ್ ಆಗೋವಷ್ಟು ನಾನು ಗೋಡಂಬಿ ತಗೊಂಡಿದ್ದೀನಿ, ಮತ್ತು 1 ಬೌಲ್ ಆಗುವಷ್ಟು ಬಾದಾಮಿ ತಗೊಂಡಿದ್ದೀನಿ, ಹಾಗೆ 1 ಬೌಲ್ ಆಗುವಷ್ಟು ದ್ರಾಕ್ಷಿ ಕೂಡ ತಗೊಂಡಿದ್ದೀನಿ. ಸೊ ಇವಾಗ ವಾಲ್ನಟ್ ಒಂದು 100 ಗ್ರಾಮ್ಸ್ ಇದೆ. ಸೊ ಇದನ್ನು ನಾನು ಮಿಕ್ಸಿ ಜಾರ್ ಒಳಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಸೊ ಇದಿಷ್ಟನ್ನು ಇವಾಗ ಪುಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ತರಿಯಾಗಿದ್ದರೆ ಸಾಕು. ಇಲ್ಲಿ ನೋಡಿ, ಇದು ಪುಡಿ ಮಾಡಿದ್ದೀನಿ ವಾಲ್ನಟ್ಟು. ಈ ಥರ ಒಂದು ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು. ಸೊ ನೆಕ್ಸ್ಟ್ ಇದನ್ನು ಒಂದು ಬಟ್ಲಲ್ಲಿ ಶಿಫ್ಟ್ ಮಾಡ್ತೀನಿ. ಅದಾದಮೇಲೆ ಸೊ ನೆಕ್ಸ್ಟು ಬಾದಾಮಿನ ಇದು ಕೂಡ ತರಿಯಾಗಿ ಗ್ರೈಂಡ್ ಮಾಡೋಣ. ನೋಡಿ, ಇಷ್ಟಾದರೆ ಸಾಕು. ಇಷ್ಟೊಂದು ತರಿ ಇದ್ದರೆ ಸಾಕಾಗುತ್ತೆ. ಇವಾಗ ಗೋಡಂಬಿನೂ ಕೂಡ ಹಾಕ್ಬಿಟ್ಟು ಇದು ಕೂಡ ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಇದು ಕೂಡ ತರಿಯಾಗಿ ರುಬ್ಬಿದ್ದಾಯಿತು. ಸೊ ನೆಕ್ಸ್ಟು ಏನು ನಾವು ಡೇಟ್ಸ್ನ ಚೆಕ್ ಮಾಡಿಟ್ಟಿದ್ನಲ್ಲ, ಸೀಡ್ಸ್ ಇದೆಯಾ ಇಲ್ವಾ ಅಂತ, ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಗ್ರೈಂಡ್ ಆಗಬೇಕಿದು. ಸೊ ನೆಕ್ಸ್ಟ್ ಈ ರೀತಿಯಾಗಿ ಗ್ರೈಂಡ್ ಮಾಡಿದ್ದೀನಿ. ಸ್ವಲ್ಪ ಇರಬೇಕು ಈ ರೀತಿ ದಪ್ಪ ದಪ್ಪ, ಹೀಗಿದ್ದರೆ ತುಂಬಾ ಟೇಸ್ಟ್ ಕೂಡ ಇರುತ್ತೆ. ಮತ್ತು ಇವಾಗ ಏಲಕ್ಕಿನ 4 ತೊಗೊಂಡಿದ್ದೀನಿ, ಅದನ್ನು ಪುಡಿ ಮಾಡ್ಕೊಳ್ಳೋಣ ಕುಟ್ಟಾಣಿಗೆ. ಏಲಕ್ಕಿ ಹಾಕಿದ್ರೇ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದಿದು, ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಇವಾಗ ನೋಡಿ, ಏಲಕ್ಕಿ ಪುಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಬನ್ನಿ ಮಾಡೋ ವಿಧಾನನ ತೋರಿಸ್ಕೊಡ್ತೀನಿ. ಸೊ ಇವಾಗ ಮೊದಲಿಗೆ ಗ್ಯಾಸ್ ಆನ್ ಮಾಡಬೇಕು. ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ ನಾನ್ ಸ್ಟಿಕ್. ಇದಕ್ಕೆ ನಾನು ಇವಾಗ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಒಂದು 2 ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ.
ಸೊ ಫಸ್ಟಿಗೆ ನಾನು ಬಾದಾಮಿನ ಸೇರಿಸ್ತಾ ಇದ್ದೀನಿ. ಬಾದಾಮಿನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲದನ್ನು ಕೂಡ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಸೊ ಇದೊಂಥರ ಹೈ ಪ್ರೋಟೀನ್ ಇರೋ ಅಂತಹ ಲಡ್ಡು ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯದು ಮಕ್ಕಳಿಗೆ, ಇನ್ನೂ ಬೆಳೆಯೋ ಮಕ್ಕಳಿಗೆ ಕೊಟ್ಟರಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ತುಪ್ಪದಲ್ಲೇ ಫ್ರೈ ಮಾಡಬೇಕು. ಒಂದು 5 ಸೆಕೆಂಡ್ ಆದರೆ ಸಾಕು. ನೆಕ್ಸ್ಟ್ ಇವಾಗ ಮತ್ತೆ 1 ಸ್ಪೂನ್ ತುಪ್ಪನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಈಗ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ಕೂಡ ಇವಾಗ ಆಗಿದೆ. ಇದು ತೆಗೆದ್ಬಿಡ್ತೀನಿ. ನೆಕ್ಸ್ಟು ಒಂದು ಸ್ವಲ್ಪನೇ ತುಪ್ಪನ ಸೇರಿಸ್ಬಿಟ್ಟು ಈ ಗೋಂದು ಅಂತ ಹೇಳ್ತಾರಲ್ವ, ಅಂಟು ಅಂತ ಕರೀತಾರೆ, ಗೋಂದು ಅಂತ ಕರೀತಾರೆ, ಅದನ್ನು ಕೂಡ ಫ್ರೈ ಮಾಡಬೇಕು. ಸೊ ಇದು ಕೂಡ ಇವಾಗ ಆಗಿದೆ, ತೆಗೆದುಬಿಡ್ತೀನಿ. ಮತ್ತೊಂದು ಸ್ಪೂನ್ ತುಪ್ಪನ ಸೇರಿಸ್ಕೊಳ್ಳಿ. 1-2 ಸ್ಪೂನ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ಸೀಡ್ಸ್ ಹಾಕ್ಬೇಕಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಸೊ ನೆಕ್ಸ್ಟು ಪಂಪ್ಕಿನ್ ಸೀಡ್ಸು. ಸೊ ಇದ್ರ ಜೊತೆಗೆ ನಾನು ವಾಟರ್ ಮಿಲನ್ ಸೀಡ್ಸ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ. ನಿಜ ಹೇಳ್ಬೇಕಂದ್ರೆ ಹೈ ಪ್ರೋಟೀನ್
ಲಡ್ಡು ಅಂತಲೇ ಹೇಳ್ಬೋದು. ಇದು ತಿಂದರೆ ಮಕ್ಕಳಿಗೆ ಕೊಟ್ಟರೆ ಅಂತೂ ತುಂಬಾ ಒಳ್ಳೆಯದಿದೆ ಆರೋಗ್ಯಕ್ಕೆ. ಸೊ ಯಾರು ತುಂಬ ಸಣ್ಣ ಇರ್ತಾರೆ ನೋಡಿ, ತುಂಬ ಸಣ್ಣ ಇದ್ದರೆ ಡೈಲಿ ಒಂದೊಂದು ಈ ಲಡ್ಡುನ ತಿಂತಾ ಬಂದರೆ ತುಂಬ ಚೆನ್ನಾಗಿ ಮೈ ಹಿಡಿಯುತ್ತೆ. ಅದು ಅಲ್ಲದೆ ನಮ್ಮ ಕಡೆ ಇದನ್ನು ಖಾರದ ಉಂಡೆ ಅಂತಲೂ ಕರೀತಾರೆ. ಸೊ ಹೆಣ್ಮಕ್ಳು ಮೆಚೂರ್ಡ್ ಆಗಿರ್ತಾರಲ್ವ, ಸೊ ಅವರಿಗೆ ಕೊಟ್ಟರಂತೂ ತುಂಬ ಎನರ್ಜೆಟಿಕ್ ಆಗಿರೋಂತಹ ಫುಡ್ ಅಂತಲೇ ಹೇಳ್ಬೋದು. ಸೊ ಶಕ್ತಿ ಕೂಡ ಬರುತ್ತೆ, ಹಾಗೆಯೇ ಒಳ್ಳೆಯದಿದೆ. ಸೊ ಇದಕ್ಕೇ ನಾನಿವಾಗ ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ. 1 ಬೌಲ್ ಆಗೋಷ್ಟು ದ್ರಾಕ್ಷಿನ ಸೇರಿಸ್ಬಿಟ್ಟು ಇದನ್ನು ಕೂಡ ಅದ್ರ ಜೊತೆಗೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ನೀವು ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡುವಾಗ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ನಾನು ಪ್ರತಿಯೊಂದನ್ನು ಡೀಟೇಲಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡಿ ಎಡಿಟಿಂಗ್ ಮಾಡಿ ಆಗ್ತಾಯಿಲ್ಲ. ಹಾಗಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಇವಾಗ ನಾನು ಇದಕ್ಕೇ ಗಸಗಸೆನ ಸೇರಿಸ್ತಾ ಇದ್ದೀನಿ. ಸೊ ಇದು ಇವಾಗ ತೆಗೆದುಬಿಡ್ತೀನಿ. ಒಂದು ಸ್ವಲ್ಪ ತುಪ್ಪನ ಸೇರಿಸಿ ಈಗ ಕಾಯಿ ತುರಿ ಇಟ್ಟಿದ್ನಲ್ಲ ಒಣ ಕೊಬ್ಬರಿದು, ಅದನ್ನು ಕೂಡ ಫ್ರೈ ಮಾಡಬೇಕು. ಎಲ್ಲವನ್ನು ತುಪ್ಪದಲ್ಲೇ ಮಾಡಬೇಕು, ಆವಾಗಲೇ ತುಂಬ ಟೇಸ್ಟಾಗಿರುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಸೊ ಇದು ಇವಾಗ ಆಗಿದೆ, ಇದು ತೆಗೆದುಬಿಡ್ತೀನಿ. ನೆಕ್ಸ್ಟ್ ಇವಾಗ ಮತ್ತೆ 2 ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ. ಓಕೆ, ಇವಾಗ ನಾನು ಏನು ಡೇಟ್ಸ್ನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ.
ನೋಡಿ ಈ ರೀತಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಹೀಗೆ ಇದು ಇವಾಗ ಆಗಿದೆ, ಇದು ಸಾಕು ಇವಾಗ ಫೈನಲ್ಲಾಗೆ. ಸೊ ಇವಾಗ ಗ್ಯಾಸಿಂದ ಏನೂ ಕೆಲಸ ಇಲ್ಲ, ಸೊ ಆಫ್ ಮಾಡಿಬಿಡ್ತೀನಿ. ಇವಾಗ ಏನು ಈ ಗೋಂದನ್ನ ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ವ, ಸೊ ಅದನ್ನು ಮಿಕ್ಸಿಲಿ ಪುಡಿ ಮಾಡ್ಕೋಬೇಕು ಸ್ವಲ್ಪ ತರಿಯಾಗಿ. ನೋಡಿ ಈ ರೀತಿ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಕಡೆ ಇದಷ್ಟು ಇವಾಗ ಹಾಕಿದ್ದೀನಿ. ಗೋಡಂಬಿ ಆಗಿರ್ಬೋದು, ಸೀಡ್ಸು, ವಾಟರ್ ಮಿಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಗಸಗಸೆ, ಕಾಯಿ ತುರಿ ಎಲ್ಲದನ್ನೂ ಕೂಡ ಹಾಕಿದ್ದೀನಿ ಇದಕ್ಕೆ. ಸೊ ಇದನ್ನು ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸ್ ಮಾಡಿ ಇದಕ್ಕೆ ನಾವು ಈ ಗೋಂದನ್ನು ಸೇರಿಸ್ಬೇಕು. ಗೋಂದು ಮತ್ತು ಏಲಕ್ಕಿ ಪುಡಿನ ಸೇರಿಸೋಣ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಹೀಗೆ ಸೊ ಇವಾಗ ಇದಷ್ಟು ನಾನು ಈ ರೀತಿ ಟೈಲ್ಸ್ ಮೇಲೆ ಹಾಕ್ತಾಯಿದ್ದೀನಿ. ಸೊ ಬಾಣಲಿ ಒಳಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ನಮಗೆ ಕಲಿಸ್ಕೊಳ್ಳಿಕ್ಕೆ ಅಂಥೇಳಿ ಅಂದರೆ ಈ ರೀತಿ ನೀವು ಟೈಲ್ಸ್ ಮೇಲೆ ಹಾಕ್ಕೋಬೋದು. ಇವಾಗ ನಾನು ಈ ಡೇಟ್ಸ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಏನು ತುಪ್ಪದಲ್ಲಿ ಕರೆದಿದ್ವಲ್ವ, ಈ ಡೇಟ್ಸ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಏನು ತುಪ್ಪದಲ್ಲಿ ನಾವು ಫ್ರೈ ಮಾಡಿದ್ವಲ್ವ, ಸೊ ಅದಷ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದಷ್ಟು ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಉಂಡೆ ಕಟ್ಟೋದು ಯಾವ ರೀತಿ ಹದ ಬರುತ್ತಲ್ವ ಆ ಥರ ಬರುತ್ತೆ. ನಿಜವಾಗ್ಲೂ ನಾನು ಎಷ್ಟು ಒಂದೊಂದು ಬೌಲ್ ಅಷ್ಟೇ ಹಾಕಿದ್ದು, ಎಷ್ಟೊಂದು ಆಗಿದೆ ನೋಡಿ. ಇವಾಗ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ. ನೀವು ಚಿಕ್ಕ ಸೈಜಲ್ಲಾಗಿ ಆದರೂ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ದೊಡ್ಡ ಸೈಜ್ ಬೇಕಿದ್ದರೂ ಮಾಡ್ಕೋಬೋದು. ಇದಕ್ಕೆ ನಾನು ಯಾವುದೇ ರೀತಿಯ ಶುಗರ್ ಹಾಕಿಲ್ಲ. ಸೊ ಹಾಗಾಗಿ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಸೊ ಮಕ್ಕಳಿಗಂತೂ ಕೊಟ್ಟರಂತೂ ಇನ್ನೂ ಚೆನ್ನಾಗೆ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ. ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಯಿತು. ಸೊ ನೋಡಿದ್ರಲ್ವ ಡ್ರೈ ಫ್ರೂಟ್ಸ್ ಲಡ್ಡು ಯಾವ ರೀತಿ ಮಾಡೋದು ಅಂಥೇಳಿ. ಒಂದೊಳ್ಳೆ ರುಚಿಕರವಾದಂತಹ ಲಡ್ಡು ಅಂತಲೇ ಹೇಳ್ಬೋದು. ಸೊ ಹೈ ಪ್ರೋಟೀನ್ ಇರುವಂತಹ ಲಡ್ಡು, ಡ್ರೈ ಫ್ರೂಟ್ಸ್ ಲಡ್ಡು. ಸೊ ಹೈ ಪ್ರೋಟೀನ್ ಇರುವಂತಹ ಲಡ್ಡು. ಯಾರೆಲ್ಲ ತುಂಬಾ ಸಣ್ಣ ಇದ್ದೀರಾ, ಸೊ ಅವರು ಬೇಗನೆ ದಪ್ಪ ಆಗಬೇಕು ಅಂತ ಹೇಳಿದ್ರೆ ಸೊ ಇದು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಡೈಲಿ ಒಂದೊಂದನ್ನೇ ತಿಂತಾ ಬಂದ್ರಂತೂ ತುಂಬಾ ಮೈ ಹಿಡಿಯುತ್ತೆ. ಹೆಣ್ಮಕ್ಳಿಗಂತೂ ತುಂಬಾ ಒಳ್ಳೆಯದಿದೆ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್
ನಿಮ್ಮ ಚಾನಲ್ಗೆ ಬರುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್.